ಶಾಂತಿನಗರ್ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಬೆಂಗಳೂರು ಪ್ರಾಧಿಕಾರದ ಅಧ್ಯಕ್ಷರಾದ ಎನ್.ಎ. ಹ್ಯಾರಿಸ್ ರವರು ಸಾಕಷ್ಟು ವರ್ಷಗಳಿಂದ ರಾಜಕೀಯ ಮಾತ್ರವಲ್ಲದೆ ಸಮಾಜ ಸೇವೆಯಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇವರ ಈ ಕಾರ್ಯಗಳಿಂದ ಅನೇಕರು ಪ್ರೇರೇಪಿತರಾಗಿದ್ದಾರೆ. ಹ್ಯಾರಿಸ್ ರವರ ಸಾಮಾಜಿಕ ಕಳಕಳಿ, ಜನರ ನೋವುಗಳಿಗೆ ಅವರು ಸ್ಪಂದಿಸುವ ಬಗ್ಗೆ ಹಾಗೂ ಅವರ ಸ್ವಭಾವದಿಂದ ಪ್ರೇರಣೆ ಪಡೆದು ಇತ್ತೀಚೆಗೆ ಎಬಿ ಫೌಂಡೇಶನ್ ಅನ್ನುವ ಸಂಸ್ಥೆಯ ಉಗಮವಾಗಿದೆ. ಈ ಸಂಸ್ಥೆಯು ಸಾಕಷ್ಟು ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದೆ. ಇನ್ಮುಂದೆ ಕೂಡ ಹೆಚ್ಚು ಕೆಲಸಗಳನ್ನ ಸಮಾಜಕ್ಕೆ ಮಾಡುವ ಉದ್ದೇಶವನ್ನ ಈ ಸಂಸ್ಥೆ ಹೊಂದಿದೆ. ಈ ಸಂಸ್ಥೆಯು ಇತ್ತೀಚೆಗೆ ಅಭಿಷೇಕ್ ರವರ ಹುಟ್ಟುಹಬ್ಬವನ್ನ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಅಭಿಷೇಕ್ ರವರ ಹುಟ್ಟುಹಬ್ಬದಂದು ಹಲಸೂರಿನ ಕೇಂಬ್ರಿಡ್ಜ್ ರಸ್ತೆಯಲ್ಲಿರುವ ಹಲಸೂರು ರೆಫರಲ್ ಆಸ್ಪತ್ರೆಗೆ ತೆರಳಿ ಅಲ್ಲಿನ ಸಿಬ್ಬಂದಿಗಳಿಗೆ, ರೋಗಿಗಳಿಗೆ ಹಣ್ಣು ಹಂಪಲು, ಬ್ರೆಡ್ ನೀಡಿ ತಮ್ಮ ಸಾಮಾಜಿಕ ಕಳಕಳಿಯನ್ನ ಮೆರೆದಿದ್ದಾರೆ. ನಮಸ್ಕಾರ. ಜೋಗಪಾಳ್ಯ ವಾರ್ಡ್ ಅಧ್ಯಕ್ಷರಾದ ಅಭಿಷೇಕ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವರು ಇದು ಅಭಿಷೇಕ್ ಫೌಂಡೇಶನ್ಸ್ ಅವರು ನಮ್ಮ ಹಾಸ್ಪಿಟ್ಲಲ್ಲಿ ಏನಾದರೂ ಪ್ರಾಬ್ಲಮ್ ಆಗಲಿ, ಏನಾದರೂ ತೊಂದರೆ ಆಗಲಿ ಬಂದೆಲ್ಲ ಇದು ಕೋಆಪ್ರೇಷನ್ ಕೊಡ್ತಾರೆ, ಹೆಲ್ಪ್ ಮಾಡ್ತಾರೆ, ಎಲ್ಲ ಮಾಡ್ತಿದ್ದಾರೆ. ಅವರಿಗೆ ಇನ್ನೂ ಕೆಲಸಗಳು ಚೆನ್ನಾಗಿ ಮಾಡಲಿ ಅಂತ ಹಾರೈಸ್ತೀವಿ. ಹುಟ್ಟುಹಬ್ಬಕ್ಕೆ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅಂತ ಇಲ್ಲಿ ಅವರು ನಮ್ಮ ಆಸ್ಪತ್ರೆಯಲ್ಲಿ ಬಂದು ಎಲ್ಲ ಪೇಷಂಟ್ಸಿಗೆ ಇದು ಕೊಟ್ಟಿದ್ದಾರೆ, ಒಂದು ಫ್ರೂಟ್ ಬೌಲ್ ಕೊಟ್ಟಿದ್ದಾರೆ. ಸೊ ಪೇಷಂಟ್ಸು ಎಲ್ಲ ಖುಷಿಯಾಗಿದ್ದಾರೆ. ಥ್ಯಾಂಕ್ ಯು. ಜೋಗಪಾಳ್ಯ ವಾರ್ಡ್ ಅಧ್ಯಕ್ಷರಾದ ಅಭಿಷೇಕ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವರು ನಮ್ಮ ಈ ವಾರ್ಡಲ್ಲಿ ಏನಾದರೂ ತೊಂದರೆ ಇದ್ದರೆ ನಾವು ಇಮಿಡಿಯೇಟಾಗಿ ಈಗ ನಾವು ಕಾಲ್ ಮಾಡಿದ್ರು ಅವರು ಫೋನ್ ಎತ್ತಿಬಿಟ್ಟು ಇಮಿಡಿಯೇಟಾಗಿ ಅವರು ಎಲ್ಲ ಸಮಸ್ಯೆನ ಪರಿಹಾರ ಮಾಡ್ತಾರೆ. ಸೊ ಮತ್ತು ಇವತ್ತು ನಮ್ಮ ಹಾಸ್ಪಿಟ್ಲಿಗೆ ಬಂದು ಅವರ ಅಭಿಷೇಕ್ ಫೌಂಡೇಶನ್ನಿಂದ ಬಂದು ಅವರು ಫ್ರೂಟ್ಸು ಮತ್ತು ಸ್ವಲ್ಪ ಎಲ್ಲ ಆಹಾರ ಪದಾರ್ಥಗಳನ್ನು ಕೊಟ್ಟಿದ್ದಾರೆ. ಎಲ್ಲ ಪೇಷಂಟ್ಸು ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ. ಮತ್ತು ದೇವರು ಇದೇ ಥರ ಅವರು ಒಳ್ಳೆಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಅವರು ದೇವರವರಿಗೆ ಒಳ್ಳೆಯ ಆಯಸ್ಸು ಮತ್ತು ಆರೋಗ್ಯ ಕೊಡಲಿ ಅಂತ ಹಾರೈಸ್ತೇನೆ. ಥ್ಯಾಂಕ್ ಯು. ನಮಸ್ತೆ. ಈ ದಿನ ಅಭಿಷೇಕ್ ಅವರು ಹುಟ್ಟುಹಬ್ಬದ ದಿನಾಚರಣೆ ಆದ್ದರಿಂದ ಅವರು ಹಲಸೂರು ರೆಫರಲ್ ಆಸ್ಪತ್ರೆಯಲ್ಲಿ ಇವತ್ತು ನೆರೆದಿರುವ ಎಲ್ಲ ಪೇಷಂಟ್ಗಳಿಗೂ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲರಿಗೂ ಬ್ರೆಡ್ ಮತ್ತು ಹಣ್ಣು ಹಂಪಲುಗಳನ್ನು ಹಂಚಲಾಗಿದೆ. ಸೊ ಅವರಿಗೆ ಹ್ಯಾಪಿ ಬರ್ಡೇ ವಿಶಸ್ ತಿಳಿಸುತ್ತಾ ನಂತರ ಹೆಸರುಘಟ್ಟದಲ್ಲಿರುವ ಪ್ರಶಾಂತ್ ಚಕ್ರವರ್ತಿ ನಿರಾಶ್ರಿತರ ಆಶ್ರಮಕ್ಕೆ ತೆರಳಿ ಅಲ್ಲಿನ ನಿರಾಶ್ರಿತರಿಗೆ ಭೋಜನದ ವ್ಯವಸ್ಥೆ ಮಾಡಿ ತಮ್ಮ ಕೈಯಾರ ಭೋಜನವನ್ನ ನೀಡಿ ಅಭಿಷೇಕ್ ರವರ ಹುಟ್ಟುಹಬ್ಬಕ್ಕೆ ಶೋಭೆ ತಂದರು. ಅಭಿಷೇಕ್ ಅವ್ರಿಗೂ ಹಾಗೆ ಅವ್ರ ಫ್ಯಾಮಿಲಿಗೂ ಎಲ್ಲರಿಗೂ ಒಂದು ಆ ದೇವರು ಒಳ್ಳೆ ಆಯುಸ್ಸು ಆರೋಗ್ಯ ಎಲ್ಲ ಕೊಡಲಿ ಅಂತ ನಿಮ್ಮ ಮನಸ್ಸೆಲ್ಲರೂ ಒಂದು ಆಶೀರ್ವಾದ ಮಾಡಿ.
ಸ್ನೇಹಿತರೆ ನಮಸ್ತೆ, ನಾನು ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಒಂದು ಆಶ್ರಮದಲ್ಲಿ ಅಭಿಷೇಕ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ AB ಫೌಂಡೇಶನ್ ವತಿಯಿಂದ ನಮ್ಮ ಒಂದು ಆಶ್ರಮಕ್ಕೆ ಇವತ್ತು ಏನು ಮಾಡ್ತಿರೋದು ಊಟನ ಅದು ಎಲ್ಲ ಒಂದು ಟೀಮು ಒಂದು ಸ್ಪಾನ್ಸರ್ ಮಾಡಿಸಿದ್ದಾರೆ. ಭಾಳ ಸಂತೋಷ ಆಗುತ್ತೆ. ಅಭಿಷೇಕ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು ನಿಮಗೆ. ಆ ದೇವ್ರ ಮುಳ್ಳು ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ, ಒಳ್ಳೆಯದಾಗಲಿ. ಇವತ್ತು ನಮ್ಮ ಒಂದು ಆಶ್ರಮಕ್ಕೆ ನಿಮ್ಮ ಒಂದು ಹುಟ್ಟುಹಬ್ಬದ ದಿನ ನಮ್ಮ ಒಂದು ಆಶ್ರಮಕ್ಕೆ ನಿಮ್ಮ ಒಂದು ಟೀಮ್ ಎಲ್ಲ ಸೇರ್ಕೊಂಡು ಒಳ್ಳೆ ಒಂದು ಊಟ ಹಾಕ್ಸೋಣ. ಅಂದರೆ ಅದೇನೋ ಅಂತಾರೆ, ಹಸ್ತವನಿಗೆ ಅನ್ನ ಕೊಟ್ಟರೆ ದೇವರಿಗೆ ಸಾಲ ಕೊಟ್ಟಂತೆ ಅಂತ. ಭಾಳ ಸಂತೋಷ ಆಗುತ್ತೆ. ಇವತ್ತು ನೀವು ಬಂದಿಲ್ಲ, ನಮ್ಗೆ ಅದೇ ಬೇಜಾರು. ನೆಕ್ಸ್ಟ್ ಟೈಮ್ ದಯವಿಟ್ಟು ನಮ್ಮ ಒಂದು ಆಶ್ರಮಕ್ಕೆ ಬನ್ನಿ. ಇನ್ನೂ ಆ ದೇವರು ನಿಮಗೆ ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ಹೋಗಲಿ, ಹಾಗೆ ಸಾವಿರಾರು ಜನಕ್ಕೆ ಸಹಾಯ ಮಾಡೋ ಶಕ್ತಿ ಆ ದೇವರು ನಿಮಗಿನ್ನೂ ಜಾಸ್ತಿ ಕೊಡಲಿ ಅಂತ ನಾನು ಒಂದು ದೇವರ ಪ್ರಾರ್ಥನೆ ಮಾಡ್ಕೊತೀನಿ. ಈ ಸಂದರ್ಭದಲ್ಲಿ ಮಂಜು, ಶಿವ, ತರುಣ್, ದಿಲೀಪ್, ಸ್ಟೀಫನ್, ರವಿ, ಬಾಬು, ಜಾಂಬು, ಶಿವ ಹಾಗೂ ಅನೇಕ ಸ್ನೇಹಿತರು ಉಪಸ್ಥಿತರಿದ್ದರು. ಇನ್ನು ಅಭಿಷೇಕ್ ರವರ ಅಭಿಮಾನಿಗಳು ತಮ್ಮ ಮನೆಯ ಚಾವಡಿಯ ಮೇಲೆ ಗೋಧಿಯಿಂದ ಅಭಿಷೇಕ್ ರವರ ಭಾವಚಿತ್ರ ರೂಪಿಸಿ ತಮ್ಮ ಪ್ರೀತಿ ಹಾಗೂ ಅಭಿಮಾನವನ್ನ ತೋರಿಸಿದ್ರು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.